ಸೆಕೆಂಡ್ ರೌಂಡಲ್ಲಿ ಅಷ್ಟೊಂದು ಇಂಟೆನ್ಸಿಟಿ ಬೇಕಾಗಿರಲಿಲ್ಲ. ಹೊಡೆದಾಕದ್ನಿಲ್ಲ. ಅಪೋನೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡೋದು ಕಲಿ. ಅವ್ನು ಡ್ರೈನ್ ಔಟ್ ಆಗಿದೆ ಸರ್. ನೀನು ಡ್ರೈನ್ ಆಗಿದ್ದೆ ವಿಜಯ್. ಅವನೇನಾದರೂ ಹೋಲ್ಡ್ ಮಾಡಿದ್ರೆ ನೀನು ಸೋಲ್ತಿದ್ದೆ. ಆದರೆ ನಾನು ಗೆದ್ನಲ್ಲ. ಗೊತ್ತು ವಿಜಯ್, ಮೊದಲು ನನ್ನ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದು ಕಲಿ. ನಿನಗಿಷ್ಟ ಆಗಲಿಲ್ಲ ಅಂದರೆ ಆಚೆ ಹೋಗು. ಒಳ್ಳೆ ಫೈಟ್ ವಿಜಯ್. ಮತ್ತೆ ಗೌಡ ಹಾಂ, ಹೇಗಿದೆಯಾ ಶೆಟ್ಟಿ? ಹುಡುಗ ಪರವಾಗಿಲ್ಲ. ಶೆಟ್ಟಿ, ನಾವೇನೋ ಸ್ವಲ್ಪ ಮಾತಾಡ್ತಾ ಇದ್ದೀವಿ, ಪ್ಲೀಸ್. ಆಮೇಲೆ ಸಿಗ್ತೀನಿ. ನಿಮ್ಗೆ ಅವ್ರು ಕಂಡ್ರೆ ಆಗಲ್ವಾ? ಅವನಲ್ಲಿ ಆಗುವಂಥದ್ದೇನಿದೆ? ಸಾರಿ ವಿಜಯ್, ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ. ಟ್ರಾಫಿಕ್ ಇತ್ತು ತುಂಬ. ಆರ್ಡರ್ ಸರ್? ಆರ್ಡರ್ ಮಾಡಿದ್ಯಾ? ಇಲ್ಲ ಸರ್, ಬೇಡ, ನಂದು ಊಟ ಆಯಿತು. ಶೋರಾ? ಹಾಂ. 2 ಕಾಫಿ. ಓಕೆ ಸರ್. ಎಲ್ಲರೂ ನಿನ್ನ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ, ದೊಡ್ಡ ಬಾಕ್ಸರ್ ಆಗಿದೆ ಅಂತ. ಸೊ ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ ಕರೆಸ್ದೆ. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತಾ ಇದೆ ನಿನಗೆ? ಚೆನ್ನಾಗಿದೆ. ಏನು ನಡೀತಾ ಇದೆ ಇವಾಗ? ಯೂಶುವಲ್ ಪ್ರಾಕ್ಟೀಸ್ ಅಷ್ಟೇ. ನ್ಯಾಷನಲ್ ಗೇಮ್ಸ್ ಬೇರೆ ಹತ್ರ ಬರ್ತಾ ಇದೆ. ಹೌದು. ಅದಾದಮೇಲೆ ಏಷ್ಯಾಡ್ ಗೇಮ್ಸ್ ಇದೆ. ಹಾಂ. ಆಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್. ಆಮೇಲೆ ಇನ್ನೂ ಗೊತ್ತಿಲ್ಲ, ಯೋಚನೆ ಮಾಡಬೇಕು. ಬರೀ ಯೋಚನೆ ಮಾಡಿದ್ರೆ ಆಗಲ್ಲ ವಿಜಯ್. ಯೋಚನೆ ಮಾಡದೆ ಸುಮ್ಮನೆ ಹುಚ್ಚಿನ ಥರ ಹೊಡಿತಿದ್ರೆ ಏನೂ ಆಗಲ್ಲ. ಅವ್ನ ಫುಟ್ ವರ್ಕ್ ಚೆನ್ನಾಗಿದೆ, ರಾಮಾಗೆಲ್ಲದು. ಇಷ್ಟು ಬೇಗ ಎಲ್ಲ ತಿಳ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀಯಲ್ವಾ? ಶೆಟ್ಟಿ ಏನಂದ? ತುಂಬ ಫೋರ್ಸ್ ಮಾಡಿದ್ರು, ಅದಕ್ಕೆ ಮೀಟ್ ಮಾಡಿದೆ. ನಿನ್ನನ್ನು ದೊಡ್ಡ ಬಾಕ್ಸರ್ ಮಾಡ್ತೀನಿ, ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತ ಹೇಳ್ದ ಅಲ್ವಾ? ಅದಕ್ಕೆ ನೀನೇನಂದೆ? ಆಗಲ್ಲ ಅಂದೆ. ನಿಂಗೆ ಬೇಡ ಅನ್ನಿಸ್ತಾ ಅಥವಾ ನನಗೆ ಬೇಡ ಅನಿಸ್ತು. ಅವನ್ನ ಮೀಟ್ ಮಾಡಬೇಡ, ಅವನ ಜೊತೆ ಸೇರಬೇಡ ಅಂತ ಹೇಳಿದ್ದೆ ಅಲ್ವಾ? ಮತ್ತೆ ಯಾಕೆ ಮೀಟ್ ಮಾಡಿದೆ?